ಕಾರ್ಯಕ್ರಮಕ್ಕೆ ಆಗಮಿಸುತ್ತವ ನಮ್ಮ ಮುಳಬಾಗ ಶಾಸಕರಾದ ಮಂಜು ಅವರು, ಯೂನಿಯನ್ ಅಧ್ಯಕ್ಷರಾದ ವೆಂಕಟೇಶ್ ಅವರು, ಬೈರೇಗೌಡರು, ರಘುಪತ್ ರೆಡ್ಡಿ, ಎಲ್ಲ ನಮ್ಮ ಎಲ್ಲ ಸ್ನೇಹಿತರು, ಎಲ್ಲ ನನ್ನ ತಮ್ಮಂದಿರಿಗೆ ಎಲ್ಲರಿಗೂ ವಂದಿಸುತ್ತಾ, ಏನು ಸುಮಾರು 100 ವರ್ಷಕ್ಕೆ ಮುಂಚೆನೆ ಸಹಕಾರ ಸಪ್ತಾಹ ಸಹಕಾರ ಸಂಘ ಮಾಡಿದ್ದಕ್ಕೆ ಇದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಇದು ಸಹಕಾರಕ್ಕೆ ಮಾತ್ರ ಮಾಡಬೇಕು ಸೀಮಿತ, ಯಾರೇ ಆಗಲಿ ಇದಕ್ಕೆ ರಾಜಕೀಯ ಬೇಡ ಅನ್ನೋ ಉದ್ದೇಶನ ಅವಾಗ ಮಾಡೋದು. ಅದಕ್ಕೆ ಅವಾಗಲೇ ನಮ್ಮ ಇವರು ಹೇಳ್ದಂಗೆ ಹೋಗಿ ಆ ಕಡೆ ನೋಡ್ಬಿಡು, ಗದಗಲ್ಲಿ ಆಟೋ ಸ್ಟ್ಯಾಂಡ್ ಇಂದ ಹಿಡ್ಕೊಂಡು ನಾವೇ ಮಾಡ್ತಾ ಇದ್ದೀವಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿಸಿ ಬ್ಯಾಂಕು ಯಾವುದೋ ಮಟ್ಟಕ್ಕೆ ಬೆಳೆದು ಹೋಗಿತ್ತು. ಅದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನೀವೆಲ್ಲ ಕೊಟ್ಟದ್ದು ಸಹಕಾರ. ಇದಕ್ಕೆ ರಾಜಕೀಯ ಬೆಳೆಸಿ ಈ ಮಟ್ಟಕ್ಕೆ ಬಂದಿದೆ. ದಯವಿಟ್ಟು ರಾಜಕೀಯ ನಾಯಕರಲ್ಲಿ ಇನ್ಕ್ಲೂಡಿಂಗ್ ಮೀ, ಕೋಆಪರೇಟಿವ್ ಬಂದಾಗ ರಾಜಕೀಯ ದೂರ ಇಕ್ಬೇಕು. ಈಗ ಗೊತ್ತು, ಹೆಣ್ಣು ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇತ್ತು. ಇವಾಗ ಒಂದು 1 ಲಕ್ಷ ದುಡ್ಡು ತಗೋಬೇಕಾದ್ರೆ ನಾವು ಹೋಗಿ ಹಣ ಹಾಕ್ಬೇಕು. 1 ಲಕ್ಷ ದುಡ್ಡು ಕೊಡ್ಬೇಕಾದ್ರೆ 20 ಸೈಡ್ ಮಾಡಬೇಕು. ಅವರು ಉಚಿತವಾಗಿ ಸಾಲ ಕೊಡ್ತಾರಂತ ಬ್ಯಾಂಕು, ಡಿಸಿ ಬ್ಯಾಂಕ್. ಅದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅದು ಸಂಬಂಧಪಟ್ಟ ನಾಯಕರಿಗೆ, ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಆಫ್ ದಿಸ್, ಎಕ್ಸ್ ಡೈರೆಕ್ಟರ್ಸ್, ಪ್ರೆಸೆಂಟ್ ಡೈರೆಕ್ಟರ್ಸ್ಗೆ, ಇನ್ಕ್ಲೂಡಿಂಗ್ MLAs ಅಂಡ್ MP ಗೆ ಅವಕಾಶ ಸಿಕ್ಕಿದಾಗ ಮುಲಾಜಿಲ್ಲ. ಅವ್ರು ಯಾರು ತಪ್ಪು ಮಾಡಿದ್ರೆ ದೊಡ್ಡ ಹೇಳ್ತಾರೆ, ನೀರು ಕುಡಿಲೇಬೇಕು ಅಂತ, ಅದು ಬಿಟ್ಟಾಕಿ ಯಾವನ ಒಬ್ಬನು ಇಬ್ಬರಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುವಂತ ಬ್ಯಾಂಕ್ ಅನ್ನ ನಾವು ಇವತ್ತು ಆಲ್ಮೋಸ್ಟ್ ಮುಚ್ಚು ಮಟ್ಟಕ್ಕೆ ಬಂದಿದೆ. ವಸೂಲಿ ಮಾಡ್ತಾ ಇಲ್ಲ, ದುಡ್ಡು ಕೇಳದೆ ಕೊಡಕ್ಕೆ ಬ್ಯಾಂಕ್ ದುಡ್ಡೆಲ್ಲ ಬಕೆಟ್ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ನಮ್ಮ ಹೆಂಗೂ ಮಂಜು ಅವರು MLA ಆಗಿದ್ದಾರೆ. ಇವಾಗ ಇಲ್ಲಿ ನಾವಾಗ ಹೇಳ್ದಂಗೆ ಇಲ್ಲಿ ನೋ ಪಾಲಿಟಿಕ್ಸ್ ಇನ್ ದಿ ಕೋಆಪರೇಟಿವ್ ಮೂವ್ಮೆಂಟ್. ನಿಮ್ಗೆ ಅವಕಾಶ ಸಿಕ್ಕಿದಾಗ ಮುಲಾಜೆ ಇಲ್ಲ, ಏನಿದೆ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್ ಅಂಡ್ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗುವಂತ ಬ್ಯಾಂಕ್ ಡಿಸಿ ಬ್ಯಾಂಕ್. ಅದು ಯಾವ್ದಪ್ಪನ ದುಡ್ಡು ಅಲ್ಲ, ನಬಾರ್ಡ್ ಫೈನಾನ್ಸು ಪ್ಲಸ್ ನಾವು ಕೊಟ್ಟಿರುವಂತ ಬಡ್ಡಿ, ಅದು ಇದು ದುಡ್ಡೆ. ಏನಾಗ್ಬಿಟ್ಟಿದೆ ಅಂದ್ರೆ ಈ ಬ್ಯಾಂಕ್ ನಾದಿ, ಈ ಬ್ಯಾಂಕ್ ನೀದಿ ಅಂತ ಬಾಗಿಲು ಇಟ್ಕೊಂಡು, ದಯವಿಟ್ಟು ಅದಕ್ಕೆ ಬೇಡ. ಆಮೇಲೆ ಇವತ್ತು ಇನ್ಕ್ಲೂಡಿಂಗ್ ಮಿಲ್ಕ್ ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದೆ. ಇವತ್ತೇನಾದ್ರು ನಾವು ಜೀವನ ಮಾಡ್ಬೇಕಾದ್ರೆ ನಮ್ದೊಂದು ಮಿಲ್ಕ್, ಯಾಕಂದ್ರೆ ಪಂಚಾಯತ್ ಆಫೀಸ್ಗೆ ಹೋಗ್ಬೇಕಾದ್ರೆ ಊರಿಗೆ ಒಬ್ಬನು ಹೋಗಲ್ಲ, ತಿಂಗಳಿಗೊಂದ್ಸಲ 15 ಒಂದ್ಸಲ. ಆದ್ರೆ ಡೈರಿಗೆ ಸಾಯಂಕಾಲ ಬೆಳಗ್ಗೆ ಒಂದು ಮನೆಯಿಂದ ಹೋಗ್ತಾರೆ, ತಂಗಿನೋ ತಮ್ಮನೋ ಅಣ್ಣ ಚಿಕ್ಕಪ್ಪ. ಅದಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ ನಾನು ಮೊನ್ನೆನೂ ಮಾತಾಡಿದೆ. ಇವರಿಗೆ ಡಿಸಿ ಬ್ಯಾಂಕ್ ಅಲ್ಲಿ ನಮ್ಮ ಡೈರೆಕ್ಟರ್ ಸಿಕ್ಕಿದಾಗ ಹೇಳಿದೆ ನಾನು, ನೋಡಿ ದಯವಿಟ್ಟು ನಿಮ್ ಪ್ರತಿಷ್ಠೆ ಪಕ್ಕಕ್ಕೆ ಬ್ಯಾಂಕ್ ಅನ್ನು ಉದ್ಧಾರ ಮಾಡಕ್ಕೆ ಪ್ರಯತ್ನ ಪಡಿ. ಕರ್ನಾಟಕ ರಾಜ್ಯದಲ್ಲಿ ಅಥವಾ ಉನ್ನತ ಮಟ್ಟಕ್ಕೆ ಹೋಗಿರುವಂತಹ ಬ್ಯಾಂಕ್ ಇವತ್ತು ನಗಬಾಟ ಆಗೋಗ್ಬಿಟ್ಟಿದೆ. ಅದಕ್ಕೆ ಕಿರುವಣ ಆಗ್ಬೇಕು. ಮಾನ್ಯ ಶಾಸಕರು ಅದಕ್ಕೆ ಸಾಥ್ ಕೊಡಬೇಕು. ಹಂಗೆ ನಾನು ನಮ್ಮ ಕೊತ್ತೂರು ಮಂಜುನಾಥ್ ಅವ್ರಿಗೆ ಹೇಳ್ತೀನಿ, ಸರ್ ಅವಕಾಶ ಬಂದಾಗ ನೋಡ್ರಪ್ಪ KTB ಮೀಟಿಂಗ್ ಅಲ್ಲಿ ಅಂತ, ಅದನ್ನು ಸ್ವಲ್ಪ ತಗೋಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕೋಆಪರೇಟಿವ್ ಮೂವ್ಮೆಂಟು ಏನಕ್ಕಪ್ಪ, ಕೋಆಪರೇಟಿವ್ ಅಂದ್ರೆ ಏನು ಗೊತ್ತಂದ್ರೆ ಒಂದು ಕುಟುಂಬ ಅಂತ, ಒಗ್ಗೂಡಿ ಕುಟುಂಬ ಅಂತ. ಇದಕ್ಕೆ ಜಾತಿ ಇಲ್ಲ, ಯಾವುದೇ ಜಾತಿ ಇಲ್ಲ. ಕೋಆಪರೇಟಿವ್ಗೆ ಯಾವುದೇ ಪಾರ್ಟಿ ಇಲ್ಲ, ಒಂದೇ ಒಂದು ಜಾತಿ ಅಂದ್ರೆ ನಾವು ಏನಾಗಬೇಕು, ಕೋಆಪರೇಟಿವ್ ಮೂವ್ಮೆಂಟ್ ಇರಬೇಕು. ಹಂಗಾಗಿ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಇದು ಮೂಲ ಉದ್ದೇಶ ಏನಪ್ಪ, ಯೂನಿಯನ್ ಉದ್ದೇಶ ನಮ್ಮ ಅಧ್ಯಕ್ಷ ಚೆನ್ನಾಗಿ ಗೊತ್ತಿದೆ. ಇವರೆಲ್ಲ ಪಾಠ ಹೇಳಬೇಕು ಅಂತ. ಇದು ಒಂಥರ ಟೀಚಿಂಗ್ ಸಂಸ್ಥೆ ಇದ್ದಂಗೆ. ಏನು ಅಧ್ಯಕ್ಷ, ನಮ್ದು ಕೋಆಪರೇಟಿವ್ ಮೂವ್ಮೆಂಟು VSSN ಆಗ್ಬೋದು, ಮಿಲ್ಕ್ ಯೂನಿಯನ್ ಆಗ್ಬೋದು, ಯಾವುದೇ ಆಗ್ಬೋದು, ಎಲ್ಲರ ಮೇಲೂ ಇವರಿಗೆ ಅಧಿಕಾರ ಇದೆ. ನಾವು ಅದಕ್ಕೆ ಇವರಿಗೆ ಎವ್ರಿ ಇಯರ್ ಐ ಥಿಂಕ್ ಸ್ವಲ್ಪ ಪೇಯಿಂಗ್ ಸಮ್ ಫೀಸ್ ಆಲ್ಸೋ. ಅಲ್ಲೇನಪ್ಪ, ಏನಕ್ಕೆ ಅಂದ್ರೆ ಅವರು ನಮ್ಗೆ ಸಹಾಯ ಮಾಡ್ತಾರೆ. ಕೋಆಪರೇಟಿವ್ ಅಷ್ಟು ಒಳ್ಳೆ ಸಂಸ್ಥೆ. ಇದಕ್ಕೆ ನೆಹರು ಅವರು ಹುಟ್ಟಿದ ದಿವಸದಲ್ಲಿ ಕೋಆಪರೇಟಿವ್ ಮಾಡಬೇಕು. 70 ವರ್ಷ ಆಗಿದೆ. ಆಕ್ಚುಲಿ ಸಂಘ ಸ್ಟಾರ್ಟ್ ಆಗಿ 100 ವರ್ಷ ಮೇಲಾಗಿದೆ. ಹಂಗಾಗಿ ಈ ಕೋಆಪರೇಟಿವ್ ಮೂವ್ಮೆಂಟ್ ಅನ್ನ ನಡ್ಸ್ಕೊಂಡು ಹೋಗ್ಬೇಕು, ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕು.
ಯಾವುದೇ ಕಾರಣದಲ್ಲಿನೂ ಒಗ್ಗಟ್ಟಾಗಿ ಒಗ್ಗಟ್ಟೆ ಮಂತ್ರ, ಒಂದೇ ಮಾತ್ರ ಮಂತ್ರ, ಹಂಗೆ ಕೋಆಪರೇಟಿವ್ ಅಷ್ಟೇ ಕರೆಕ್ಟಾಗಿ ಹೋದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಹಂಗಾಗಿ ಎಲ್ಲ ಇಲ್ಲಿ ಬಂದಿರುವಂತಹ ಸಹಕಾರ ಬಂಧುಗಳಿಗೆಲ್ಲರಿಗೂ ನಾನು ವಂದಿಸುತ್ತಾ ಒಗ್ಗಟ್ಟಾಗಿ ಹೋಗೋಣ. ಯಾವುದೇ ಕೋಆಪರೇಟಿವ್ ಇಶ್ಯೂ ಬಂದಾಗ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ.